ಈ ದಿನ ಮನೆಗೆ ಈ ವಸ್ತುವನ್ನು ತನ್ನಿ. ಜೀವನದಲ್ಲಿ ಎಂದಿಗೂ ನೋಡಿರದ ಸಂಪತ್ತು ನಿಮಗೆ ಪ್ರಾಪ್ತಿಯಾಗುತ್ತದೆ. ಅದೆಷ್ಟೇ ಕಷ್ಟಗಳಿದ್ದರೂ ಈ ವಸ್ತು ತಂದು ಮನೆಯಲ್ಲಿ ಈ ವಿಧಾನದಲ್ಲಿ ಇಟ್ಟರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ದುರ್ಗಾ ಮಾತೆಯ ಕೃಪೆ ಸಿಗುತ್ತದೆ. ಈ ವಸ್ತು ಯಾವುದು, ಇದರಿಂದ ಕಠಿಣ ಕಷ್ಟಗಳು ಹೇಗೆ ದೂರವಾಗುತ್ತವೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಈ ವಿಶೇಷ ಶಕ್ತಿ ಇರುವ ವಸ್ತು ತಾಂತ್ರಿಕ ಮಾಂತ್ರಿಕ ವಿದ್ಯೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ದೃಷ್ಟಿದೋಷ, ಶತ್ರುಕಾಟ, ಹಣದ ಸಮಸ್ಯೆ, ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗದೇ ಇರೋದು, ಎಲ್ಲ ದಿಕ್ಕುಗಳಿಂದಲೂ ಕಷ್ಟಗಳು ಬರೋದು, ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ ಎಂದು ತಿಳಿಯುವಷ್ಟರಲ್ಲಿ ಇನ್ನೊಂದು ದೊಡ್ಡ ಕಷ್ಟಗಳು ಬರೋದು. ಇಂತಹ ತೀರಾ ಕಷ್ಟದ ಸಮಯದಲ್ಲಿ ಈ ವಸ್ತು ಚಮತ್ಕಾರಿಯಂತೆ ಕೆಲಸ ಮಾಡುತ್ತದೆ. ಕಪ್ಪು ತೆಂಗಿನಕಾಯಿ ಎಂದು ಕರೆಯಲ್ಪಡುವ ಈ ವಸ್ತು ಎಲ್ಲಿ ಬೇಕೆಂದರಲ್ಲಿ ಸಿಗುವುದಿಲ್ಲ. ಕೆಲವು ಮಾಂತ್ರಿಕ ತಾಂತ್ರಿಕ ವಸ್ತುಗಳನ್ನು ಮಾರಾಟ ಮಾಡುವ ಗಂತಿಗೆ ಅಂಗಡಿಗಳಲ್ಲಿ, ಇತ್ತೀಚೆಗೆ ಆನ್ಲೈನ್ನಲ್ಲೂ ಕೂಡ ಅತಿ ವಿರಳವಾಗಿ ಸಿಗುತ್ತದೆ. ಈ ವಸ್ತುವನ್ನು ಒಂದೇ ಒಂದು ಸಲ ತಂದು ಈ ಚಿಕ್ಕ ಕೆಲಸ ಮಾಡಿದರೆ ಮನೆಯಲ್ಲಾಗುವಂತಹ ಬದಲಾವಣೆಗಳಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಪತಿ ಪತ್ನಿ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ₹1 ದುಡ್ಡಿಲ್ಲದೆ ನಿಲ್ಲದೆ ಮನೆಯಲ್ಲಿ ಹಣದ ಸಮೃದ್ಧಿಯನ್ನು ನೀಡುತ್ತದೆ. ಮನೆಗೆ ಬಂದಾಗ ಈ ವಸ್ತುವಿನಿಂದ ಏನೋ ವಿಸ್ಮಯಗಳು ನಡೀತಾ ಇದೆ ಅನ್ನುವ ಅಂಶ ನಿಮ್ಮ ಅರಿವಿಗೆ ಬರುತ್ತದೆ. ಮಂಗಳವಾರ ಆಗಿರಬಹುದು, ಶುಕ್ರವಾರ ಆಗಿರಬಹುದು, ಶನಿವಾರಗಳಂದು ಕಪ್ಪು ತೆಂಗಿನಕಾಯಿಯನ್ನ ಮನೆಗೆ ತರಬೇಕು. ಏನಾಕ್ಷಿ ನಾರಿ ಕೇಳದಂತೆ ಕಾಣುವ ಈ ತೆಂಗಿನಕಾಯಿ ಸಂಪೂರ್ಣ ಕಪ್ಪು ಬಣ್ಣದಲ್ಲೇ ಇರುತ್ತದೆ. ಕಪ್ಪು ತೆಂಗಿನಕಾಯಿಗೆ ವಾತಾವರಣದಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ಸೆಳೆದುಕೊಳ್ಳುವಂತಹ ಶಕ್ತಿ ಇರುತ್ತದೆ. ಈ ಕಾಯಿಯನ್ನ ಇಟ್ಟು 2 ರಿಂದ 3 ಗಂಟೆಯ ಒಳಗೆ ಪಾಸಿಟಿವ್ ಶಕ್ತಿ ಮನೆಯಲ್ಲಿ ಬೀರುತ್ತದೆ. 2 ಕಪ್ಪು ತೆಂಗಿನಕಾಯಿಯನ್ನ ಮನೆಗೆ ತನ್ನಿ. ತಂದ ನಂತರ ನೀರಿನಲ್ಲಿ 2 ಕೂಡ ತೊಳೆದು ಒಂದನ್ನು ದೇವರ ಕೋಣೆಯಲ್ಲಿಟ್ಟು ಮನೆದೇವರನ್ನ ನೆನೆಯುತ್ತಾ ತೆಂಗಿನಕಾಯಿಗೆ ಅಗರಬತ್ತಿ ಧೂಪವನ್ನ ತೋರಿಸಿ ನಮಸ್ಕಾರ ಮಾಡಿಕೊಳ್ಳಿ. ಬೆಲ್ಲದ ಚೂರುಗಳನ್ನು ನೈವೇದ್ಯವಾಗಿಡಿ. ಇಂದಿನಿಂದ ಮನೆ ಸಂಕಷ್ಟಗಳೆಲ್ಲ ಕಳೆದು ಯಶಸ್ಸು ಸಿಗಲಿ ಎಂದು ನಂಬಿಕೆಯಿಂದ ಹಣ ಇಡುವಂಥ ಜಾಗದಲ್ಲಿ ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಎತ್ತಿಡಬೇಕು. ಇನ್ನೊಂದು ಕಪ್ಪು ತೆಂಗಿನಕಾಯಿಯನ್ನ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅವರೆಲ್ಲರೂ ಒಂದು ಕಡೆ ಕೂರಿಸಿ ಒಬ್ಬೊಬ್ಬರ ತಲೆಯ ಮೇಲೂ 3 ಬಾರಿ ಎಡಭಾಗದಿಂದ 3 ಬಾರಿ ಬಲಭಾಗದಿಂದ ದೃಷ್ಟಿಯನ್ನ ತೆಗೆಯಬೇಕು. ಮನೆಗೆ ಎಲ್ಲರ ದೃಷ್ಟಿ ಒಬ್ಬ ವ್ಯಕ್ತಿಗೆ ತೆಗೆಯಬೇಕು. ಕೊನೆಯಲ್ಲಿ ಎಲ್ಲರ ದೃಷ್ಟಿ ತೆಗೆದ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿಯು ದೃಷ್ಟಿಯನ್ನ ತೆಗೆದು ಆ ತೆಂಗಿನಕಾಯಿಯನ್ನು ಮನೆಯ ಹೊರಗಡೆ ಇಟ್ಟು ತಟ್ಟೆಯಲ್ಲಿಟ್ಟು ಎಳ್ಳೆಣ್ಣೆ ಕರ್ಪೂರವನ್ನ ಬಳಸಿ ಸುಡಬೇಕು. ಸಂಪೂರ್ಣ ಕಪ್ಪು ತೆಂಗಿನಕಾಯಿ ಸುಟ್ಟ ನಂತರ ಬಂದಂತಹ ಬೂದಿಯನ್ನ ಯಾವುದಾದರೂ ದೊಡ್ಡ ಮರದ ಬುಡದಲ್ಲಿ ಹಾಕಬೇಕು. ಹಾಕಿ ಬರುವಾಗ ಹಿಂತಿರುಗಿ ನೋಡಬಾರದು. ಮನೆಯವರೆಗೆ ಕೈಕಾಲು ತೊಳೆದುಕೊಂಡು ಮನೆಯ ಒಳಗಡೆ ಪ್ರವೇಶ ಮಾಡಬೇಕು. ಹೀಗೆ ಮಾಡಿದ ಮೊದಲ ದಿನದಿಂದಲೇ ನಿಮಗಿರುವಂತಹ ಎಲ್ಲ ಹಣದ ಬ್ಲಾಕೇಜ್ಗಳು ದೂರವಾಗುತ್ತವೆ. ಅಷ್ಟು ದಿನ ₹1 ಕೂಡ ಓಡಾಡ್ತಿಲ್ಲ ಅನ್ನುವವರಿಗೂ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಲು ಶುರುವಾಗುತ್ತದೆ. ತಾಂತ್ರಿಕ ಪರಿಹಾರಗಳು ತುಂಬ ಬೇಗನೆ ಫಲ ನೀಡುತ್ತವೆ. ಪಾರ್ವತಿ ದೇವಿ, ದುರ್ಗಾ ಮಾತೆಯ ಶಕ್ತಿ ತಂತ್ರಗಳಿಗೆ ಈ ಮಾಸದಲ್ಲಿ ಶಕ್ತಿಯನ್ನ ನೀಡುತ್ತವೆ. ಕೋರ್ಟ್ಗೆ ಸಮಸ್ಯೆ ಇದ್ದವರು ಸದಾ ಈ ಕಪ್ಪು ತೆಂಗಿನಕಾಯಿಯನ್ನ ತಮ್ಮ ಜೊತೆಯಲ್ಲಿಟ್ಕೊಂಡಿದ್ರೆ ಜಯ ಪ್ರಾಪ್ತಿಯಾಗುತ್ತದೆ. ವ್ಯಾಪಾರದಲ್ಲಿ ಎಲ್ಲ ಕಳ್ಕೊಂಡು ನಷ್ಟ ನೋಡುತ್ತಿದ್ರೆ ವ್ಯಾಪಾರ ಸ್ಥಳದಲ್ಲಿ ಈ ಕಪ್ಪು ತೆಂಗಿನಕಾಯಿಯನ್ನ ಇಟ್ಕೊಂಡಿದ್ರೆ ದಿನೇ ದಿನೇ ವ್ಯಾಪಾರದ ಏಳಿಗೆಯಾಗುತ್ತದೆ. ಮಾಟಮಂತ್ರ ಪ್ರಯೋಗಗಳು ನಮ್ಮ ಮೇಲೆ ಆಗಿದೆ ಎನ್ನುವ ಅನುಮಾನ ಇದ್ರೆ ಕಪ್ಪು ತೆಂಗಿನಕಾಯಿಯಿಂದ 7 ಸಲ ನಿಮಗೆ ದೃಷ್ಟಿಯನ್ನ ತೆಗೆಸಿಕೊಂಡು ಆ ಕಾಯಿಯನ್ನ ಸುಟ್ಟು ಹಾಕಬೇಕು. ಮನಸ್ಸಿನ ಕೋರಿಕೆಗಳನ್ನು ನೆರವೇರಿಸುವ ಅಪಾರ ಶಕ್ತಿ ಈ ಚಿಕ್ಕ ಕಪ್ಪು ತೆಂಗಿನಕಾಯಿಗಿರುತ್ತದೆ. ನಿಮ್ಮ ಊರುಗಳಲ್ಲಿ ದೊಡ್ಡ ಮಾರುಕಟ್ಟೆಗಳಲ್ಲಿ ಪೂಜಾ ಸಾಮಗ್ರಿಗಳು ಸಿಗುವ ಕಡೆ ವಿಚಾರಿಸಿ ಈ ವಿಶೇಷ ವಸ್ತುವನ್ನ ಮನೆಗೆ ತನ್ನಿ. ಯಾರ ಕೆಟ್ಟು ಕಣ್ಣು ನಿಮ್ಮ ಕುಟುಂಬದ ಮೇಲೆ ಬೀಳದೆ ಮನೆಗೆ ರಕ್ಷಣೆಯ ಕವಚ ಇರಬೇಕು ಅಂದರೆ ಒಂದು ಚೀಲಕ್ಕೆ ಈ ಕಪ್ಪು ತೆಂಗಿನಕಾಯಿಯನ್ನ ಕಟ್ಟಿ ಮನೆ ಬಾಗಿಲಿಗೆ ನೇತು ಹಾಕಿ. ಕಪ್ಪು ತೆಂಗಿನಕಾಯಿಯನ್ನ ಮಕ್ಕಳ ಕೈನಲ್ಲಿ ಮುಟ್ಟಿಸಬೇಡಿ, ಏಕೆಂದರೆ ತಾಂತ್ರಿಕ ಶಕ್ತಿಯು ಈ ಕಾಯಿಯಲ್ಲಿ ಅಪಾರವಾಗಿರುತ್ತದೆ. ಮಾಂಸಾಹಾರ ಸೇವನೆ ಮಾಡಿದ ದಿನ, ಸ್ತ್ರೀಯರ ತಿಂಗಳ ಸಮಸ್ಯೆ ಇದ್ದ ದಿನ, ಸೂತಕ ಇದ್ದಂತಹ ದಿನಗಳು ಕಪ್ಪು ತೆಂಗಿನಕಾಯಿಯನ್ನ ಮುಟ್ಟಬಾರದು. ಇದರ ಶಕ್ತಿಯನ್ನ ಕೇವಲ ಹೇಳಿದ್ರೆ ಅರ್ಥವಾಗುವುದಿಲ್ಲ. ಒಂದು ಸಲ ಮನೆಗೆ ತನ್ನಿ, ಆ ನಂತರ ಆಗುವ ಹಣದ ಬದಲಾವಣೆಗಳನ್ನು ನೀವೇ ನೋಡ್ತೀರಾ. ಈ ವಸ್ತು ಮನೆಯಲ್ಲಿದ್ರೆ ಎಂದು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ತಿಳಿಸಬಾರದು. ಯಾವುದಾದರೂ ತಾಂತ್ರಿಕ ವಸ್ತು ಮನೆಯಲ್ಲಿಟ್ಟ ಮೇಲೆ ಆ ವಸ್ತುವಿನ ಬಗ್ಗೆ ಪದೇ ಪದೇ ಮಾತನಾಡಬಾರದು. ಹೀಗೆ ಮಾಡಿದ್ರೆ ಆ ವಸ್ತುವಿನ ಶಕ್ತಿ ಕಡಿಮೆಯಾಗ್ತಾ ಹೋಗುತ್ತದೆ.
ಆಗಿದೆ. ಪ್ರತಿ 6 ತಿಂಗಳಿಗೊಮ್ಮೆ ಕಪ್ಪು ತೆಂಗಿನಕಾಯಿಯನ್ನು ನೀವು ಬದಲಿಸಬಹುದು. ನೋಡಿದ್ರಲ್ಲ, ಮನೆಯಲ್ಲಿರುವ ಕಷ್ಟಗಳನ್ನು ದೂರ ಮಾಡಿ ಮನೆಗೆ ರಕ್ಷಾ ಕವಚವನ್ನು ನೀಡುವಂಥ ಕಪ್ಪು ತೆಂಗಿನಕಾಯಿಯ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಇನ್ನು ಈ ದಿನ ಗೋಧಿ ಹಿಟ್ಟಿನಿಂದ ಮಾಡಬೇಕಾದ ಮುಖ್ಯವಾದ ಕೆಲಸ ಯಾವುದು ಅಂತ ನೋಡೋದಾದರೆ, ಗೋಧಿ ಹಿಟ್ಟಿನಿಂದ ಮನೆಯಲ್ಲಿ ಎಷ್ಟೆಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ ಒಂದೊಂದು ಚಪಾತಿಯಂತೆ ತಯಾರು ಮಾಡಿಕೊಂಡು ಆ ಚಪಾತಿಯ ಮೇಲೆ ತುಪ್ಪವನ್ನು ಹಚ್ಚಬೇಕು. ನಂತರ ಕೈನಲ್ಲಿ ಆ ಚಪಾತಿಯನ್ನು ಹಿಡಿದು ಒಬ್ಬೊಬ್ಬರಿಗೆ 3 ಬಾರಿ ಎಡಭಾಗದಿಂದ 3 ಬಾರಿ ಬಲಭಾಗದಿಂದ ತಲೆಯ ಮೇಲೆ ಸುತ್ತಿ ಇಳಿ ತೆಗೆದು ಮನೆಯ ಬಳಿ ಇರುವಂತಹ ಶ್ವಾನಕ್ಕೆ ನೀಡಬೇಕು. ಇದರಿಂದ ನಿಮಗಿರುವ ಎಲ್ಲ ವಿಧವಾದ ದೃಷ್ಟಿದೋಷಗಳು ಕಳೆದು ಹೋಗುತ್ತೆ. ಅಕ್ಕಪಕ್ಕದವರ ದೃಷ್ಟಿ, ಜನರ ಕೆಟ್ಟ ಕಣ್ಣು, ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಶತ್ರುಗಳಿದ್ರೆ, ಸಂಬಂಧಿಕರ ಅಸೂಯೆ ಇದ್ರೆ ದೂರವಾಗುತ್ತದೆ. ಇದರಿಂದ ಸಕಲ ಕಾರ್ಯಗಳಲ್ಲೂ ಯಶಸ್ಸು, ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೃಷ್ಟಿದೋಷಗಳು ದೂರವಾದರೆ ಸಂಪಾದನೆಗಿರುವಂತಹ ಅಡ್ಡಿಗಳು ಕೂಡ ಕಳೆದು ಹೋಗುತ್ತೆ. ಮನೆಯಲ್ಲಿ ಒಂದು ತಟ್ಟೆಯ ಮೇಲೆ ಬೇವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ಮಣ್ಣಿನ ದೀಪವನ್ನು ಹಚ್ಚಿ, ದೀಪಕ್ಕೆ ಎಳ್ಳೆಣ್ಣೆಯ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ನಿಮ್ಮ ಕುಲದೇವರಲ್ಲಿ ಹೆಣ್ಣು ದೇವರುಗಳಿದ್ರೆ ಪ್ರಾರ್ಥನೆ ಮಾಡಿಕೊಳ್ಳಿ. ಇಲ್ಲವಾದರೆ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ. ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ಕಳೆದು ಅನೇಕ ಮೂಲಗಳಿಂದ ಧನಾಗಮನವಾಗುತ್ತದೆ. ಇದರ ಜೊತೆಗೆ ಮನೆಗೆ ಸಮೀಪವಿರುವಂತಹ ಗ್ರಾಮ ದೇವತೆಯ ಆಲಯಕ್ಕೆ ನಿಮ್ಮ ಕೈನಿಂದ ತಯಾರು ಮಾಡಿದ ನಿಂಬೆಹಣ್ಣಿನ ಚಿತ್ರಾನ್ನವನ್ನಾಗಿರಬಹುದು, ಮೊಸರನ್ನಾಗಿರಬಹುದು ಕೊಟ್ಟು ವಿಶೇಷವಾಗಿ ಮನೆಯ ಸದಸ್ಯರ ಹೆಸರನ್ನ ಹೇಳ್ತಾ ಪೂಜೆಯನ್ನ ಮಾಡಿಸಿ, ನಂತರ ಪ್ರಸಾದವನ್ನ ಅಲ್ಲಿ ಬಂದಂತಹ ಭಕ್ತರಿಗೆ ನಿಮ್ಮ ಕೈನಿಂದ ಹಂಚಿ, ದೇವಿ ದೇಗುಲದಲ್ಲಿ ಸಿಗುವ ಕುಂಕುಮವನ್ನ ಮನೆಗೆ ತಂದು ಹಣೆಗೆ ತಿಲಕವಾಗಿ ಇಡುತ್ತಾ ಬನ್ನಿ. ಇದರಿಂದ ಮುಂದಿನ ಗ್ರಾಮ ದೇವತೆಯ ರಕ್ಷಣೆ ನಿಮ್ಮ ಇಡೀ ಕುಟುಂಬಕ್ಕೆ ಸದಾ ಇರುತ್ತದೆ. ಈ ದಿನದಂದು ಮನೆಯಲ್ಲಿ ಶಿವಲಿಂಗ ಇತ್ತು ಅನ್ನೋದಾದರೆ ಕಪ್ಪು ದ್ರಾಕ್ಷಿ ರಸಕ್ಕೆ ಕಪ್ಪು ಮೆಣಸು ಕಾಳುಗಳನ್ನು ಬೆರೆಸಿ ಅಭಿಷೇಕ ಮಾಡಿದರೆ ಶತ್ರುಗಳೆಲ್ಲ ಸಮೂಹವಾಗಿ ನಶಿಸಿ ಹೋಗ್ತಾರೆ. ಶತ್ರುಗಳು ಮಾಡಿಸುವಂತಹ ಮಾಟಮಂತ್ರ ಆಗಿರಬಹುದು, ದುಷ್ಟಶಕ್ತಿಗಳ ಕಾಟ ಆಗಿರಬಹುದು, ಅವರಿಗೆ ರಿವರ್ಸ್ ಆಗುತ್ತದೆ. ಆ ವ್ಯಕ್ತಿಯಿಂದ ನಿಮಗಾಗುವಂತಹ ತೊಂದರೆಗಳು ಶಾಶ್ವತವಾಗಿ ನಿಂತು ಹೋಗುತ್ತದೆ. ಈ ದಿನ ಸಾಧ್ಯವಾದರೆ ಶಿವನ ದೇಗುಲಕ್ಕೆ ಹೋಗಿ ಶಿವಪ್ಪನ ದರ್ಶನ ಮಾಡಿ ಮನೆಗೆ ಬನ್ನಿ. ಇನ್ನೂ ಸಾಧ್ಯವಾಗುತ್ತೆ ಅಂದರೆ ಕಾಲಭೈರವನ ದರ್ಶನ ಮಾಡಿಕೊಳ್ಳಿ. ಈ ದಿನದಂದು ಪುಸ್ತಕಗಳನ್ನು ದಾನವಾಗಿ ನೀಡಿ, ಧಾನ್ಯಗಳನ್ನು ದಾನವಾಗಿ ನೀಡಿ, ವಸ್ತ್ರ ದಾನವನ್ನು ಮಾಡಿ. ಇದರಿಂದ ಸಕಲ ಪಾಪಗಳು ನಶಿಸಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯದಾಗಿ ಈ ಒಂದು ಮಂತ್ರವನ್ನು ಈ ದಿನ ಕೇವಲ 21 ಬಾರಿ ಹೇಳಿಕೊಂಡು ಶತ್ರುಗಳ ಹೆಸರನ್ನು ಸ್ಮರಿಸಿದರೆ ಅವರಿಂದ ಆಗುವಂತಹ ಎಲ್ಲ ಸಮಸ್ಯೆಗಳು, ಕಾಟಗಳು ನಿಂತು ಹೋಗುತ್ತೆ. ಕೆಟ್ಟ ದೃಷ್ಟಿ, ಮಾಟಮಂತ್ರದ ಸಮಸ್ಯೆಗಳು ಕಳೆದು ಶತ್ರುಗಳು ಕೂಡ ನಿಮಗೆ ಮಿತ್ರರಾಗಿ ಪರಿವರ್ತನೆಯಾಗ್ತಾರೆ. ಈ ಒಂದು ಮಂತ್ರ ಈ ವಿಧವಾಗಿದೆ: ಓಂ ರಾಮ ಪರಶುರಾಮ ನೃಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಓಂ ರಾಮ ಪರಶುರಾಮ ನೃಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಈ ಒಂದು ಅದ್ಭುತವಾದ ಮಂತ್ರವನ್ನು ನಾಳೆಯ ದಿನ ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ವಿಷ್ಣು ದೇವರನ್ನ ವಿವಿಧ ರೀತಿಯಲ್ಲಿ ಸ್ಮರಿಸಿಕೊಳ್ಳಿ. ನೋಡಿದ್ರಲ್ಲ, ಶುಕ್ರವಾರದಂದು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ದುರ್ಗಾ ಮಾತೆ ಹಾಗೂ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯು ಮನೆಗೆ ಬಂದು ಕುಟುಂಬದ ರಕ್ಷಣೆ ಮಾಡ್ತಾಳೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ದುರ್ಗಾ ಮಾತೆ, ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಈ ದಿನ ರಂಗೋಲಿಯಿಂದ ಯಾವ ಕೆಲಸವನ್ನ ಮಾಡಬೇಕು, ಯಾವ ವಸ್ತುವನ್ನ ಈ ದಿನದಂದು ತಲೆಯ ಮೇಲಿಟ್ಟುಕೊಂಡ್ರೆ ವರ್ಷ ಪೂರ್ತಿ ವಿಷ್ಣು ಬಲ, ರಕ್ಷಣೆ, ಸರ್ವ ಕಾರ್ಯದಲ್ಲೂ ಜಯ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಈ ದಿನ ವಿಷ್ಣು ಭಗವಂತನನ್ನ ಹೇಗೆ ಸ್ಮರಿಸಬೇಕು, ವಿಶೇಷ ಕಥೆಯೇನು, ಕಥೆಯನ್ನ ಕೇಳಿದರೆ ಸಿಗುವಂತಹ ಫಲವೇನು, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಹೊಂದಲು ಹೇಗೆ, ಇವತ್ತಿನ ದಿನ ದೇವರನ್ನ ಪ್ರತಿಯೊಬ್ಬರೂ ಬೇಡಿಕೊಳ್ಳಬೇಕೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ಎಲ್ಲರೂ ಭಕ್ತಿಯಿಂದ ಜೈ ಮಹಾವಿಷ್ಣು ಅಂತ ಕಮೆಂಟ್ ಮಾಡಿ. ಈ ದಿನ ವಿಷ್ಣು ದೇವರ ಜೊತೆಗೆ ಮಹಾಲಕ್ಷ್ಮೀ ದೇವಿಗೂ ಅತ್ಯಂತ ಪ್ರಿಯವಾದ ಪರಮ ಪವಿತ್ರವಾದ ದಿನವಾಗಿದೆ. ದೇವಾನುದೇವತೆಗಳು ಕೂಡ ಈ ದಿನವನ್ನು ಗೌರವಿಸುತ್ತಾರೆ. ಈ ದಿನ ವಿಷ್ಣು ದೇವರನ್ನ ಪೂಜಿಸುವವರು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಈ ದಿನ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಮನೆಯನ್ನು ಶುಚಿಗೊಳಿಸಬೇಕು. ಸ್ನಾನದ ನೀರಿಗೆ ಸ್ವಲ್ಪ ಪಚ್ಚೆ ಕರ್ಪೂರ, 1-2 ತುಳಸಿಯ ದಳಗಳನ್ನು ಬೆರೆಸಿ ಸ್ನಾನ ಮಾಡಿಕೊಳ್ಳಬೇಕು.
ಇದರಿಂದ ವಿಷ್ಣುವಿನ ಕೃಪೆ ಪ್ರಾಪ್ತಿಯಾಗುತ್ತದೆ. ಯಾರು ಭಕ್ತಿ ಶ್ರದ್ಧೆಯಿಂದ ಉಪವಾಸ ಜಾಗರಣೆಗಳ ಮೂಲಕ ಈ ದಿನ ಆಚರಿಸುತ್ತಾರೋ ಅವರು ಸಕಲ ಕಷ್ಟಗಳು ಕಳೆದು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರುವಂತಹ ಈ ದಿನದಂದು ಭಕ್ತರಾದ ನಾವೆಲ್ಲರೂ ಎಚ್ಚರದಿಂದಿರಬೇಕು. ಜಾಗರಣೆಯ ಮೂಲಕ ವಿಷ್ಣು ದೇವರನ್ನ ತಪ್ಪದೇ ಸ್ಮರಿಸಿಕೊಳ್ಳಬೇಕು. ಹಾಸಿಗೆಯ ಮೇಲೆ ಮಲಗದೆ ಚಾಪೆಯ ಮೇಲೆ ಈ ದಿನ ನಿದ್ರಿಸಬೇಕು. ಅಸತ್ಯವನ್ನ ಮಾತನಾಡಬಾರದು, ಕೋಪ ಮಾಡಿಕೊಳ್ಳಬಾರದು. ಜನ್ಮ ಜನ್ಮಗಳ ಪಾಪಗಳೆಲ್ಲ ಕಳೆದು ಇದರಿಂದ ಮುಂದಿನ ಜನ್ಮಕ್ಕೂ ಸಿಗುವಂತಹ ಪುಣ್ಯ ಸಂಪಾದನೆಯಾಗುತ್ತದೆ. ಸ್ನಾನದ ಬಳಿಕ ದೇವರ ಕೋಣೆಯಲ್ಲಿ ಒಂದು ಮಣೆ ಅಥವಾ ಪೀಠದ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನ ಹಸಿಯೇ ವಿಷ್ಣುವೇ ದೇವರ ಚಿತ್ರಪಟವಿಟ್ಟು ಹಳದಿ ಬಣ್ಣದ ಪುಷ್ಪಗಳು, ತುಳಸಿ ಮಾಲೆಗಳಿಂದ ಭಗವಂತನ ಅಲಂಕಾರ ಮಾಡಿಕೊಳ್ಬೇಕು. ವಿಷ್ಣು ದೇವರಿಗೆ ವಿವಿಧ ಫಲಗಳನ್ನು ನೈವೇದ್ಯವಾಗಿಟ್ಟು ಪಾನಕ ಕೋಸಂಬರಿಯನ್ನು ಕೂಡ ಅರ್ಪಿಸಬೇಕು. ನೀವು ಇಟ್ಟಂತಹ ನೈವೇದ್ಯಗಳಿಗೆ ತುಳಸಿ ದಳಗಳನ್ನು ಹಾಕಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪವನ್ನು ಹಾಕಿ ದೀಪದ ಬತ್ತಿಗಳು ಭಗವಂತನ ಕಡೆ ನೋಡುವಂತೆ ದೀಪಾರಾಧನೆ ಮಾಡಿಕೊಳ್ಬೇಕು. ಪೂಜೆಯ ಬಳಿಕ ಒಂದು ಚಿಕ್ಕ ಬಟ್ಟಲಿನಲ್ಲಿ ಅರಿಶಿನದ ಅಕ್ಷತೆಯನ್ನು ಇಟ್ಟುಕೊಂಡು ಖಾಲಿ ಬಟ್ಟಲಿಗೆ ಅಥವಾ ಡಬ್ಬಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಷತೆಯನ್ನು ಹಾಕುತ್ತಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಬೇಕು. ವಿಷ್ಣು ಸಹಸ್ರನಾಮ ಹೇಳಲು ಬರುವುದಿಲ್ಲ ಎಂದರೆ ಓಂ ನಮೋ ನಾರಾಯಣಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳುತ್ತಾ ಅರಿಶಿನದ ಅಕ್ಷತೆಯನ್ನು ಡಬ್ಬಿಗೆ ಹಾಕುತ್ತಿರಬೇಕು. ಸಹಸ್ರನಾಮ ಪಾರಾಯಣದ ನಂತರ ಆ ಅಕ್ಷತೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಮನೆಯ ಸದಸ್ಯರೆಲ್ಲ ತಲೆಯ ಮೇಲೆ ಹಾಕಿಕೊಳ್ಳುತ್ತಾ ಸರ್ವ ಕಷ್ಟಗಳು ಕಳೆಯಲಿ, ವಿಷ್ಣು ಮಹಾಲಕ್ಷ್ಮಿ ಕೃಪೆ ಲಭಿಸಲಿ, ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಪಾಪಗಳು ನಶಿಸಿ ಉತ್ತಮ ಆರೋಗ್ಯ ಆಯಸ್ಸು ಲಭಿಸಲಿ ಎಂದು ವಿಷ್ಣು ಭಗವಂತನಲ್ಲಿ ಬೇಡಿಕೊಳ್ಬೇಕು. ಇದರಿಂದ ವರ್ಷ ಪೂರ್ತಿ ಶತ್ರು ಬಾಧೆಗಳು ಬರುವುದಿಲ್ಲ. ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗ ದೇವರೇ ಬಂದು ದಾರಿಯನ್ನು ತೋರುತ್ತಾನೆ. ಹಣದ ಕಷ್ಟಗಳೆಲ್ಲ ಕಳೆದು ಆರ್ಥಿಕ ಅಭಿವೃದ್ಧಿ ಕಾಣುವಿರಿ. ಸಾಧ್ಯವಾದರೆ ವಿಷ್ಣು ಪಂಜರ ಸ್ತೋತ್ರ ಎಂಬ ವಿಶೇಷ ಸ್ತೋತ್ರವಿದೆ. ಅದನ್ನು ನಾಳೆಯ ದಿನ ಮನೆಯ ಸದಸ್ಯರು ಸಂಜೆ ಸಮಯದಲ್ಲಿ ಕೇಳಿ. ಈ ದಿನ ಯಾವುದೇ ಕಾರಣಕ್ಕೂ ನೀರನ್ನು ಹಾಳು ಮಾಡಬಾರದು, ಪೋಲು ಮಾಡಬಾರದು. ನೀರಿನಲ್ಲಿ ಸಾಕ್ಷಾತ್ ವಿಷ್ಣು ದೇವರ ವಾಸವಿರುತ್ತದೆ. ಯಾರ ಮನೆಯಲ್ಲಿ ಹೆಚ್ಚು ನೀರನ್ನು ವೇಸ್ಟ್ ಮಾಡ್ತೀರೋ ಆ ಮನೆಗೆ ವಿಷ್ಣು ದೇವರ ಬಲ ಕಡಿಮೆಯಾಗಿರುತ್ತದೆ. ಯಾವ ದಿನವಾದರೂ ಸರಿ ನೀರನ್ನು ಅವಶ್ಯಕತೆಗೆ ಮೀರಿ ಹೆಚ್ಚು ಬಳಸಬಾರದು. ನಾಳೆ ಯಾರಿಗಾದರೂ ಜಲದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಹಣದ ಆಕರ್ಷಣೆಯಾಗಲು ಈ ದಿನ ತುಳಸಿ ಗಿಡದ ಮುಂದೆ ವಿಷ್ಣು ದೇವರ ಆಲಯಗಳಲ್ಲಿ 5 ಬಣ್ಣಗಳನ್ನು ಬಳಸಿ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಬರೆಯಲು ಸಾಧ್ಯವಾಗುವುದಿಲ್ಲ ಎಂದರೆ ಚಿಕ್ಕ ಸ್ವಸ್ತಿಕ್ ಚಿಹ್ನೆಯನ್ನಾದರೂ ಮರೆಯದೆ ಬರೆದುಕೊಳ್ಳಿ. ರಂಗೋಲಿಯ ಮುಂದೆ ದೀಪಗಳನ್ನು ಇಡಿ. ಇದರಿಂದ ಹಣಕಾಸಿನ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತದೆ. ಬರಬೇಕಾದ ಹಣ ಕೈ ಸೇರುತ್ತದೆ. ಆಸ್ತಿ ತಗಾದಿಗಳು ದೂರವಾಗುತ್ತವೆ. ಈ ವಿಶೇಷ ವ್ರತ ಕಥೆ ಏನು ಅಂತ ತಿಳಿಯೋದಾದರೆ ಈ ಕಥೆಯನ್ನು ಸಾಕ್ಷಾತ್ ಬ್ರಹ್ಮದೇವರು ನಾರದರಿಗೆ ಹೇಳಿದ್ದರು. ಅದೇ ಕಥೆಯನ್ನು ಕೃಷ್ಣನು ಧರ್ಮರಾಜನಿಗೆ ಹೀಗೆ ಹೇಳುತ್ತಾನೆ. ಶ್ರೇಷ್ಠವಾದ ವ್ರತ 3 ಲೋಕಗಳಲ್ಲಿಯೂ ಇಲ್ಲ. ಮನುಷ್ಯನ ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುವಂಥದ್ದು. ಈ ದಿನ ಸ್ವರ್ಗ ಕರುಣಿಸಿ ಪಾಪಗಳನ್ನು ದೂರ ಮಾಡುವಂಥದ್ದು. ಈ ಕಥೆಯನ್ನು ಕೇಳಿದರೆ ಮಹಾಪುಣ್ಯ ಫಲ ಸಿಗುತ್ತದೆ. ಈ ದಿನ ಮಹತ್ವವನ್ನು ಕೇಳಿದ್ರೇನೆ ಪಾಪಗಳೆಲ್ಲ ನಾಶವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಪೂರ್ವ ಕಾಲದಲ್ಲಿ ಸೂರ್ಯವಂಶದಲ್ಲಿ ಮಾಂಧಾತನೆಂಬ ರಾಜನಿದ್ದನು. ಈತನು ಸತ್ಯವಂತನೂ ಶೂರನೂ ಆಗಿದ್ದನು. ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಈತನ ರಾಜ್ಯದಲ್ಲಿ ಬರಗಾಲವೇ ಬರುತ್ತಿರಲಿಲ್ಲ. ಯಾರಿಗೂ ವ್ಯಾಧಿಗಳೇ ಇರಲಿಲ್ಲ. ಈ ಅರಸನ ಭಂಡಾರದಲ್ಲಿಯ ದ್ರವ್ಯವು ಅನ್ಯಾಯದಿಂದ ಗಳಿಸಿದ್ದಾಗಿರಲಿಲ್ಲ. ಹೀಗೆ ಒಂದು ದಿನ ಅವನು ಪೂರ್ವಜನ್ಮದ ಪಾಪಕರ್ಮಗಳಿಂದ ಅವನ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಮಳೆ ಬೆಳೆ ಇಲ್ಲದೆ ಬರಗಾಲವಾಯಿತು. ರಾಜ್ಯದಲ್ಲಿ ಸ್ವಲ್ಪವೂ ಧನಧಾನ್ಯ ಇಲ್ಲದಂತಾಯಿತು. ಪ್ರಜೆಗಳಿಗೆಲ್ಲ ಹಸಿವು ಕಷ್ಟ ಉಲ್ಬಣವಾಯಿತು. ಆಗ ಪ್ರಜೆಗಳೆಲ್ಲ ಸೇರಿ ರಾಜನ ಬಳಿ ಹೀಗೆ ಹೇಳುತ್ತಾರೆ. ಪುರಾಣಗಳಲ್ಲಿ ನಾರ ಎಂದರೆ ನೀರು ಎನ್ನುತ್ತಾರೆ. ಆ ಭಗವಂತನೇ ನೀರಿನಲ್ಲಿ ಇರುವುದರಿಂದ ನಾರಾಯಣ ಎಂದು ಹೆಸರು ಬಂದಿದೆ. ಆತನ ಕೃಪೆ ಇಲ್ಲದಿರುವುದಕ್ಕೆ ನಮ್ಮ ರಾಜ್ಯಕ್ಕೆ ಮಳೆ ಇಲ್ಲ. ಆತನ ಅನುಗ್ರಹ ಸಿಕ್ಕರೆ ಮಾತ್ರ ಮಳೆ ಬರುತ್ತದೆ ಎಂದು ಹೇಳುತ್ತಾರೆ. ಆಗ ರಾಜನು ಒಂದು ಅರಣ್ಯಕ್ಕೆ ಹೋದಾಗ ಅಂಗೀರ ಋಷಿಗಳು ಕುಳಿತಿದ್ದನ್ನು ಕಂಡನು. ತನ್ನ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಬರಗಾಲ ಬಂದಿದೆ. ಯಾವ ಕಾರಣಕ್ಕೆ ಹೀಗಾಗುತ್ತಿದೆ ಎಂದು ಕೇಳಿದಾಗ ನಿನ್ನ ರಾಜ್ಯದಲ್ಲಿ ತಪಸ್ಸು ಮಾಡಲು ಯೋಗ್ಯವಲ್ಲದ ವ್ಯಕ್ತಿಯೊಬ್ಬ ತಪಸ್ಸು ಮಾಡುತ್ತಿದ್ದಾನೆ. ಅವನನ್ನು ನೀನು ಕೊಂದರೆ ನಿನ್ನ ರಾಜ್ಯಕ್ಕಿರುವ ದೋಷ ದೂರವಾಗುತ್ತದೆ ಎನ್ನುತ್ತಾರೆ. ಆಗ ರಾಜನು ನಾನು ಯಾರನ್ನು ಕೂಡ ಕೊಲ್ಲುವುದಿಲ್ಲ, ಅಪರಾಧ ಮಾಡುವುದಿಲ್ಲ. ಆ ತಪಸ್ಸು ಮಾಡುತ್ತಿರುವ ವ್ಯಕ್ತಿ ನನಗೇನೂ ತೊಂದರೆ ಕೊಟ್ಟಿಲ್ಲ. ಅದಕ್ಕಾಗಿ ಮತ್ತೊಂದು ಉಪಾಯ ಹೇಳಿ ಎಂದಾಗ ಋಷಿಗಳು ಈ ದಿನ ಈ ವ್ರತವನ್ನ ಮಾಡು. ಈ ವ್ರತದ ಫಲದಿಂದ ರಾಜ್ಯ ಮಳೆ ಬೆಳೆಯಿಂದ ಸಮೃದ್ಧಿಯಾಗುತ್ತದೆ ಎನ್ನುತ್ತಾರೆ. ಆಗ ರಾಜನು ರಾಜ್ಯಕ್ಕೆ ಬಂದು
ಪ್ರಜೆಗಳೊಂದಿಗೆ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾನೆ. ಇದರ ಫಲವಾಗಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಬರಗಾಲವು ದೂರವಾಯಿತು. ಈ ವ್ರತವು ಸಕಲ ಐಶ್ವರ್ಯವನ್ನು ಕೊಟ್ಟು ಪುಣ್ಯ ಕೊಡುವಂಥದ್ದು. ಈ ಕಥೆಯನ್ನು ಕೇಳಿದರೆ ಸಾಕು, ಸಕಲ ಪಾಪಗಳು ಕೂಡ ನಶಿಸಿ ವಿಷ್ಣುದೇವರ ಅನುಗ್ರಹ ಮಹಾಲಕ್ಷ್ಮೀ ದೇವಿ ಜೊತೆಗೆ ಪ್ರಾಪ್ತಿಯಾಗುತ್ತದೆ. ಇನ್ನು ಕವಡೆಯ ಪರಿಹಾರವನ್ನು ಪಾಲಿಸಿದರೂ ಕೂಡ ವಿಶೇಷವಾಗಿ ಮನೆಗೆ ಧನಾಗಮನವಾಗುತ್ತದೆ. ಮನೆಯ ಯಜಮಾನ ಅಥವಾ ಯಜಮಾನಿಗೆ ವಿಶೇಷವಾಗಿ ಆಕಸ್ಮಿಕವಾಗಿ ಹಣ ಕೈಗೆ ಸಿಗ್ತಾ ಹೋಗುತ್ತದೆ. ಹಳದಿ ಬಣ್ಣದ 6 ಕವಡೆಯನ್ನು ತೆಗೆದುಕೊಳ್ಬೇಕು. ಅದರ ಜೊತೆಗೆ ಕೇಸರಿ ಹೂ ಅಥವಾ ಕೇಸರಿಯನ್ನು ಸ್ವಲ್ಪ ಕವಡೆಯ ಜೊತೆಗೆ ಸೇರಿಸಿ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ನೀವು ದುಡ್ಡನ್ನು ಎಲ್ಲಿಡ್ತೀರೋ ಆ ಜಾಗದಲ್ಲಿ ಎತ್ತಿಡಬೇಕು. ವಾರಕ್ಕೆ ಒಂದು ಸಲವಾದರೂ ಕೂಡ ಈ ವಿಶೇಷ ಮೂಟೆಗೆ ಪೂಜಿಸುತ್ತಾ ಇಷ್ಟದೇವರ ಪ್ರಾರ್ಥನೆ ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇದರಿಂದ ಶೀಘ್ರವಾಗಿ ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತದೆ. ಇನ್ನು ಕೊನೆಯದಾಗಿ ಉಪ್ಪಿನಿಂದ ಈ ಪರಿಹಾರವನ್ನು ಪಾಲಿಸಿದರೂ ಕೂಡ ಧನಾಗಮನ ಬಹಳ ಸುಲಭವಾಗಿ ಆಗ್ತಾ ಹೋಗುತ್ತೆ. ಯಾವುದಾದರೂ ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರದ ದಿನ ಒಂದು ಗಾಜಿನ ಪಾತ್ರೆಗೆ ಕಲ್ಲುಪ್ಪನ್ನು ಹಾಕಬೇಕು. ನಂತರ ಈ ಉಪ್ಪು ತುಂಬಿದ ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸರಿ ಈಶಾನ್ಯ ದಿಕ್ಕಿನಲ್ಲಿಡಬೇಕು. ಗಾಜಿನ ಪಾತ್ರೆ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನು ಮುಚ್ಚಿಡಬೇಕು. ವಾರಕ್ಕೆ ಒಂದು ಬಾರಿ ಆ ಉಪ್ಪನ್ನು ಬದಲಿಸಿ ಮತ್ತೆ ಹೊಸ ಕಲ್ಲುಪ್ಪನ್ನು ಆ ಗಾಜಿನ ಬಟ್ಟಲಿಗೆ ಹಾಕಿ ಬದಲಿಸಿದ ಉಪ್ಪನ್ನು ಯಾವುದಾದರೂ ದೊಡ್ಡ ಮರದ ಗಿಡದ ಬುಡಕ್ಕೆ ಹಾಕ್ತಾ ಬರಬೇಕು. ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಜಾತಕ ದೋಷಗಳು ಕಳೆದು ದೃಷ್ಟಿ ದೋಷಗಳು ಕಳೆದು ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತೆ. ಆಕಸ್ಮಿಕವಾಗಿ ಹಣದ ಲಾಭವಾಗಬೇಕು ಎಂದರೆ ಮನೆಯ ಹೊರಭಾಗದಲ್ಲಿ ಹೊಸ್ತಿಲಿನ ಮುಂಭಾಗದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಮನೆಯ ಆವರಣದಲ್ಲಿ ಅಶೋಕ ಸಸಿಯನ್ನು ಬೆಳೆಸಬೇಕು. ಆಲದ ಮರದ ಬೇರನ್ನು ಕಟ್ಟಬೇಕು. ದೇವರ ಕೋಣೆಯಲ್ಲಿ ಅಶೋಕ ವೃಕ್ಷದ ಬೇರನ್ನು ಇಡಬೇಕು. ಕವಡಿಯ ಜೊತೆಗೆ ಕೇಸರಿ ಬೆರೆಸಿ ಇಡಬೇಕು. ಕಲ್ಲುಪ್ಪನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿಡಬೇಕು. ಇವುಗಳಲ್ಲಿ ಯಾವುದೇ ಪರಿಹಾರವನ್ನು ಪಾಲಿಸಿದರೂ ಕೂಡ ಅದೃಷ್ಟ ಮನೆಯ ಬಾಗಿಲನ್ನು ತಟ್ಟುತ್ತೆ. ಊಹಿಸದ ರೀತಿಯಲ್ಲಿ ಹಣವನ್ನು ನೀವು ಖಚಿತವಾಗಿ ನೋಡಬಹುದು. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು, ಯಾವ ರೀತಿಯಾಗಿ ಎಷ್ಟು ದೇವರಿಗೆ ವಿಷ್ಣು ದೇವರನ್ನ ಬೇಡಿಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ತಪ್ಪದೆ ಜೈ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಸುತ್ತಲೂ ಇರುವ ದಾರಿಗಳೆಲ್ಲವೂ ಮುಚ್ಚಿ ಹೋದಂತೆ ಅನಿಸುತ್ತದೆ. ಯಾರನ್ನು ನಂಬಿದ್ದೇವೋ ಅವರು ಕೈ ಬಿಡುತ್ತಾರೆ. ಆಗ ಕತ್ತಲೆಯಲ್ಲಿ ನಿಂತು ದೇವರೇ, ನನ್ನ ಕೈ ಹಿಡಿಯೋಕೆ ಯಾರೂ ಇಲ್ವಾ ಅಂತ ನಾವು ಕೇಳುತ್ತೇವೆ. ಆದರೆ ನಿಮಗೊಂದು ಆಶ್ಚರ್ಯ ಸತ್ಯ ಗೊತ್ತಾ? ನೀವು ಗೆಲ್ಲುವವರೆಗೂ ನಿಮ್ಮ ಬೆನ್ನ ಹಿಂದೆ ಬೆಟ್ಟದಂತೆ ನಿಂತು ಕಾಯಲು ಭೂಮಿಯ ಮೇಲೆ ಇರುವ ಏಕೈಕ ಜಾಗೃತ ದೈವ ಯಾರು ಗೊತ್ತಾ? ಅವನೇ ನಮ್ಮ ಕಲಿಯುಗದ ಕಾವಲುಗಾರ, ಅಪಾರ ಶಕ್ತಿ ಮತ್ತು ಭರವಸೆಯ ಸಂಕೇತ ಮಹಾವೀರ ಹನುಮಂತ. ಕೋಟಿ ಕೋಟಿ ಭಕ್ತರು ಆಂಜನೇಯನನ್ನ ಕಣ್ಣು ಮುಚ್ಚಿ ಯಾಕೆ ನಂಬುತ್ತಾರೆ ಗೊತ್ತಾ? ಯಾಕೆಂದರೆ ಅವನು ಕೇವಲ ದೇವರಲ್ಲ, ಆಂಜನೇಯನಿಗೆ ಎಂತಹದ್ದೇ ಅಸಾಧ್ಯವಾದದ್ದನ್ನು ಸಾಧಿಸುವ ಶಕ್ತಿ ಇರುವುದು ಕೇವಲ ಅವನ ಭುಜಬಲದಲ್ಲಿ ಅಲ್ಲ, ಬದಲಾಗಿ ರಾಮನಾಮದ ಮೇಲಿರುವ ಅವನ ಅಚಲವಾದ ನಂಬಿಕೆಯಲ್ಲಿ. ಕಷ್ಟ ಎಂದು ಕೂಗಿದ ತಕ್ಷಣ ಓಡಿ ಬರುವ ಆತನ ಕರುಣೆಯೇ ಭಕ್ತರ ಅತಿ ದೊಡ್ಡ ಬಲ. ಇವತ್ತು ಹನುಮಂತನ ಬದುಕಿನ ದೈವಿಕ ಮ್ಯಾಜಿಕ್ಕನ್ನು ನೋಡೋಣ. ಎಷ್ಟೇ ದೊಡ್ಡ ಕಷ್ಟವಿದ್ದರೂ ಅದನ್ನು ಕರಗಿಸುವಂತಹ ಆಂಜನೇಯನ ಒಂದು ಗುಪ್ತ ಪೂಜಾ ರಹಸ್ಯವನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಇದು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಇವತ್ತೇ ದೂರ ಓಡಿಸುವುದು ಖಂಡಿತ. ಹನುಮಂತನಿಗೆ ಆ ಅದ್ಭುತ ಶಕ್ತಿ ಎಲ್ಲಿಂದ ಬಂತು? ಆ ಕತೆ ಶುರುವಾಗುವುದೇ ಒಂದು ವಿಶಿಷ್ಟವಾದ ಜನನದಿಂದ. ಬನ್ನಿ ನೋಡೋಣ. ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಹನುಮಂತನ ಶಕ್ತಿ ಏನು ಅಂತ ತಿಳಿಯಬೇಕಾದ್ರೆ ಮೊದಲು ಅವನು ಹುಟ್ಟಿದ ಹಿನ್ನೆಲೆಯನ್ನು ನಾವು ಅರಿಯಬೇಕು. ಅಂಜನಾದೇವಿ 12 ವರ್ಷಗಳ ಕಾಲ ಕೇವಲ ಗಾಳಿಯನ್ನು ಮಾತ್ರ ಸೇವಿಸಿ ಶಿವನಿಗಾಗಿ ಘೋರ ತಪಸ್ಸು ಮಾಡಿದಳು. ಅಂಜನಾದೇವಿಯ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ವಾಯುದೇವನೇ ಪರಶಿವನ ದಿವ್ಯ ತೇಜಸ್ಸನ್ನು ಒಂದು ಸುಂದರ ಆಶೀರ್ವಾದದ ರೂಪದಲ್ಲಿ ಅವಳ ಮಡಿಲಿಗೆ ತಂದು ಸೇರಿಸಿದ. ಆ ವಾಯುದೇವನ ಕೃಪೆಯಿಂದಲೇ ಜನಿಸಿದ ಕಾರಣ ಆಂಜನೇಯನನ್ನು ನಾವೆಲ್ಲರೂ ಭಕ್ತಿಯಿಂದ ವಾಯುಪುತ್ರ ಎಂದು ಆರಾಧಿಸುತ್ತೇವೆ. ಸ್ನೇಹಿತರೆ, ವಾಯು ಅಥವಾ ಗಾಳಿಯ ಅತಿ ದೊಡ್ಡ ಗುಣ ಏನು ಗೊತ್ತಾ? ಅದನ್ನು ಜಗತ್ತಿನಲ್ಲೇ ಯಾರಿಂದಲೂ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಉರಿಯುವ ಬೆಂಕಿಯನ್ನು ನೀರಿನಿಂದ ಆರಿಸಬಹುದು, ಹರಿಯುವ ನೀರನ್ನು ಅಣೆಕಟ್ಟು ಕಟ್ಟಿ ನಿಲ್ಲಿಸಬಹುದು. ಆದರೆ ಬೀಸುವ ಗಾಳಿಯನ್ನು ತಡೆಯುವ ಶಕ್ತಿ ಬ್ರಹ್ಮಾಂಡದಲ್ಲಿ ಯಾರಿಗಾದರೂ ಇದೆಯಾ?
ಖಂಡಿತ ಇಲ್ಲ. ಹನುಮಂತನ ವ್ಯಕ್ತಿತ್ವ ಕೂಡ ಅಷ್ಟೇ. ಅವನ ದಾರಿಯಲ್ಲಿ ಸಮುದ್ರ ಅಡ್ಡ ಬಂತು, ಅದನ್ನ ಹಾರಿ ಬೆಂಕಿಯ ಬಂತು. ಲಂಕೆಯನ್ನ ಸುಟ್ಟು ಬಿಟ್ಟ. ಪರ್ವತ ಅಡ್ಡಿ ಬಂತು, ಅದನ್ನೇ ಬೇರು ಸಹಿತ ಕಿತ್ತು ತಂದು ಬಿಟ್ಟ. ಕಟ್ಟಿ ಹಾಕಲು ಅವನು ಸಾಮಾನ್ಯನಲ್ಲ, ಅವನು ಬಿರುಗಾಳಿ. ಈ ವಾಯುತತ್ವ ನಮಗೆ ಜೀವನದ ಅತಿ ದೊಡ್ಡ ಪಾಠವನ್ನ ಕಲಿಸುತ್ತದೆ. ನಾವು ಜೀವನದಲ್ಲಿ ಒಂದು ಚಿಕ್ಕ ಕಷ್ಟ ಅಥವಾ ಸೋಲು ಎದುರಾದ ತಕ್ಷಣ ಅಯ್ಯೋ ದಾರಿ ಮುಚ್ಚಿ ಹೋಯಿತು ಅಂತ ಅಂದುಕೊಂಡು ಬಿಡುತ್ತೇವೆ. ಆದರೆ ಒಮ್ಮೆ ಗಾಳಿಯನ್ನ ಗಮನಿಸಿ. ಅದರ ದಾರಿಯಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಅಡ್ಡ ಬಂದರೆ ಗಾಳಿ ಅಲ್ಲಿಯೇ ನಿಂತು ಬಿಡುತ್ತದೆಯೇ? ಇಲ್ಲ. ಅದು ಆ ಬಂಡೆಯ ಪಕ್ಕದಿಂದಲೋ ಮೇಲಿಂದಲೋ ಸದ್ದಿಲ್ಲದೆ ತನ್ನ ದಾರಿಯನ್ನ ಹುಡುಕಿಕೊಂಡು ಬಿಡುತ್ತದೆ. ನಮ್ಮ ಬದುಕು ಕೂಡ ಹೀಗೆ ಇರಬೇಕು. ಕಷ್ಟಗಳು ಅಡ್ಡ ಬಂದಾಗ ನಿಂತು ಆಳುವುದನ್ನು ಬಿಟ್ಟು ಗಾಳಿಯಂತೆ ಹೊಸ ದಾರಿ ಹುಡುಕುವ ಛಲವನ್ನ ಯಾರು ಬೆಳೆಸುತ್ತಾರೋ ಅವರೇ ನಿಜವಾದ ವಾಯುಪುತ್ರನ ಭಕ್ತರು. ಬಾಲ ಹನುಮಂತ ಸೂರ್ಯನನ್ನೇ ಹಣ್ಣು ಎಂದು ನಂಬಿ ಹಾರಿದ ಕತೆ ಕೇವಲ ತುಂಟತನವಲ್ಲ, ಅದು ಅಡೆತಡೆಗಳಿಗೆ ಎದರದೆ ಗಾಳಿಯಂತೆ ಇದ್ದಂಗೆ ಸೂರ್ಯನನ್ನ ಮುಟ್ಟಬಲ್ಲೆವು ಎನ್ನುವುದರ ಅದ್ಭುತ ಸಂಕೇತ. ಇಷ್ಟೆಲ್ಲ ಅಪಾರ ಶಕ್ತಿ ಇರುವ ಹನುಮಂತ ರಾಮನಿಗೆ ಹೇಗೆ ಹತ್ತಿರವಾದ? ಆ ಶಕ್ತಿ ಭಕ್ತಿಯಾಗಿ ಹೇಗೆ ಬದಲಾಯಿತು? ಬನ್ನಿ ನೋಡೋಣ. ಸ್ನೇಹಿತರೆ, ಪ್ರಪಂಚದಲ್ಲಿ ಎಷ್ಟೋ ಸಂಬಂಧಗಳನ್ನು ನಾವು ನೋಡಿದ್ದೇವೆ. ಆದರೆ ಭಗವಂತ ಮತ್ತು ಭಕ್ತನ ನಡುವೆ ಕೇವಲ ಅಪಾರವಾದ ನಂಬಿಕೆ ಮತ್ತು ಆನಂದವೇ ತುಂಬಿರುವ ಒಂದು ದೃಶ್ಯವನ್ನು ಊಹಿಸಿಕೊಳ್ಳಿ. ರಾಮ ಮತ್ತು ಹನುಮಂತನ ಬಾಂಧವ್ಯ ಇಂತಹದ್ದೇ, ಒಂದು ಅದ್ಭುತ. ಅದು ಕೇವಲ ಒಡೆಯ ಮತ್ತು ಸೇವಕನ ಸಂಬಂಧವಾಗಿರಲಿಲ್ಲ, ಅದು ಪ್ರೀತಿ ಮತ್ತು ಶರಣಾಗತಿಯ ಸಂಕೇತ. ಒಂದು ಸುಂದರ ದೃಶ್ಯವನ್ನ ಕಲ್ಪಿಸಿಕೊಳ್ಳಿ. ಲಂಕೆಯ ಮೂಲೆ ಮೂಲೆಯನ್ನ ಹುಡುಕಿ ಸೀತಾಮಾತೆಯ ಕುರುಹನ್ನ ತಂದು ಹನುಮಂತ ಅತ್ಯಂತ ಖುಷಿಯಿಂದ ರಾಮನ ಕೈಗಿಡುತ್ತಾನೆ. ಆ ಕ್ಷಣದಲ್ಲಿ ರಾಮನ ಮುಖದಲ್ಲಿ ಮೂಡಿದ ಆನಂದಕ್ಕೆ ಪಾರವೇ ಇರಲಿಲ್ಲ. ತಾನು ನಂಬಿದ್ದ ಭಕ್ತ ಅತಿ ದೊಡ್ಡ ಗೆಲುವು ತಂದುಕೊಟ್ಟಿದ್ದ. ಸಾಮಾನ್ಯವಾಗಿ ಒಬ್ಬ ರಾಜ ಇಂತಹ ದೊಡ್ಡ ಶುಭ ಸುದ್ದಿ ತಂದ ದೂತನಿಗೆ ವಜ್ರ ವೈಡೂರ್ಯಗಳನ್ನು ಉಡುಗೊರೆಯಾಗಿ ಕೊಡುತ್ತಾನೆ. ಆದರೆ ಇಡೀ ಬ್ರಹ್ಮಾಂಡದ ಒಡೆಯನಾದ ರಾಮನ ಮುಖದಲ್ಲಿ ಮಂದಹಾಸ ಬೀರುತ್ತಾ ಅಪಾರವಾದ ಹೆಮ್ಮೆಯಿಂದ ಹೇಳುತ್ತಾನೆ, ಹನುಮ, ನೀನು ತಂದ ಈ ಸಂತೋಷಕ್ಕೆ, ನಿನ್ನ ಈ ವಿಶ್ವಾಸಕ್ಕೆ ಸಾಟಿಯಾದ ಯಾವ ಸಂಪತ್ತು ನನ್ನ ಬಳಿ ಇಲ್ಲ. ನಿನಗೆ ಉಡುಗೊರೆಯಾಗಿ ಕೊಡಲು ನನ್ನ ಬಳಿ ಇರುವುದು ಈ ಪ್ರೀತಿಯ ಆಲಿಂಗನ ಮಾತ್ರ. ಹೀಗೆ ಹೇಳುತ್ತಾ ಅತ್ಯಂತ ಸಂಭ್ರಮದಿಂದ ತನ್ನ 2 ಕೈಗಳನ್ನು ಚಾಚಿ ಆ ವಾನರನನ್ನ ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಆ ಅಪ್ಪುಗೆಯಲ್ಲಿ ಅಚಲವಾದ ನಂಬಿಕೆ ಮತ್ತು ಗೆಲುವಿನ ಖುಷಿ ಇತ್ತು. ಹನುಮಂತನಿಗೆ ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡದ ಆಸ್ತಿ ಸಿಕ್ಕಷ್ಟು ಸಂಭ್ರಮವಾಗಿತ್ತು. ಯಾವಾಗ ನಾವು ನಮ್ಮ ಕೆಲಸವನ್ನ ನಿಸ್ವಾರ್ಥವಾದ ಪ್ರೀತಿಯಿಂದ ಮಾಡುತ್ತೇವೋ ಆಗ ಭಗವಂತನು ಒಲಿಯುತ್ತಾನೆ. ಇಲ್ಲಿ ನಮಗೆ ಸಿಗುವ ಸಂದೇಶ ಏನು? ಜೀವನದಲ್ಲಿ ನಾವು ಸದಾ ನನಗೆ ಅದು ಬೇಕು ಇದು ಬೇಕು ಎಂದು ದೇವರ ಬಳಿ ವ್ಯಾಪಾರ ಮಾಡುತ್ತೇವೆ. ಆದರೆ ಹನುಮಂತ ಹೇಳಿಕೊಡುವುದು ನಿಷ್ಕಲ್ಮಶ ಪ್ರೀತಿಯನ್ನ. ಈ ನಿಷ್ಕಲ್ಮಶ ಪ್ರೀತಿಯ ಅತಿ ದೊಡ್ಡ ಪರೀಕ್ಷೆ ನಡೆದದ್ದು ಯಾವಾಗ ಗೊತ್ತಾ? ಭಗವಂತನಾದ ಶ್ರೀರಾಮನು ತನ್ನ ಭೂಲೋಕದ ಅವತಾರವನ್ನ ಪೂರ್ಣಗೊಳಿಸಿ ತನ್ನ ನಿಜ ಸ್ವರೂಪವನ್ನ ತಾಳಿ ತನ್ನ ಸಾಮ್ರಾಜ್ಯಕ್ಕೆ ಹೊರಟಿದ್ದನು. ಆ ಹೊತ್ತಿನಲ್ಲಿ ಆತನು ತನ್ನ ಪರಮ ಭಕ್ತನನ್ನ ಪ್ರೀತಿಯಿಂದ ಕರೆದು, ಹನುಮ ಬಾ, ನಿನ್ನಂತಹ ಶ್ರೇಷ್ಠ ಭಕ್ತನಿಗೆ ನನ್ನ ಸಾಮ್ರಾಜ್ಯದಲ್ಲಿಯೇ ಮೊದಲ ಸ್ಥಾನವಿದೆ, ನನ್ನ ಜೊತೆ ಬಂದು ಬಿಡು ಎಂದನು. ರಾಮನ ಆ ಮಾತನ್ನ ಕೇಳಿದ ಕೂಡಲೇ ಹನುಮಂತ ಅತ್ಯಂತ ಮುಗ್ಧತೆಯಿಂದ ಭಗವಂತನಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ. ಪ್ರಭು, ನೀನು ಕರೆದುಕೊಂಡು ಹೋಗುತ್ತಿರುವ ಆ ಲೋಕದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ನಿನ್ನ ರಾಮ ರಾಮ ಎಂಬ ನಾಮಸ್ಮರಣೆ ಇರುತ್ತದೆಯೇ? ಅಲ್ಲಿ ನಿನ್ನ ಈ ದಯಾಮಯನಾದ ಮಾನವ ರೂಪದ ಕಥೆಗಳನ್ನು ಯಾರಾದರೂ ಹೇಳುತ್ತಾರೆಯೇ? ಆಗ ರಾಮನು ನಸುನಕ್ಕು, ಇಲ್ಲ ಹನುಮ, ಅಲ್ಲಿ ನಾನು ಚತುರ್ಭುಜನಾದ ಪರಮಾತ್ಮ. ಅಲ್ಲಿ ಭೂಮಿಯ ಮೇಲಿರುವಂಥ ನಿನ್ನ ರಾಮನ ಕಥೆಗಳಾಗಲಿ ಭಜನೆಯಾಗಲಿ ಅಲ್ಲಿರುವುದಿಲ್ಲ ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿದ ಮರುಕ್ಷಣವೇ ಹನುಮಂತನು 2 ಹೆಜ್ಜೆ ಹಿಂದಕ್ಕೆ ಸರಿದು ಭಾವುಕನಾಗಿ ಹೇಳುತ್ತಾನೆ, ಕ್ಷಮಿಸು ಪ್ರಭು, ನಿನ್ನ ಹೆಸರಿಲ್ಲದ, ನಿನ್ನ ಕಥೆಗಳಿಲ್ಲದ ಆ ಬಂಗಾರದ ಅರಮನೆ ನನಗೆ ಬೇಡ. ಬದಲಾಗಿ ಈ ಭೂಮಿಯ ಮೇಲೆ ಎಲ್ಲಿಯವರೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಭಕ್ತಿಯಿಂದ ನಿನ್ನ ರಾಮನಾಮವನ್ನು ಹೇಳುತ್ತಿರುತ್ತಾನೋ ಅಲ್ಲಿಯವರೆಗೆ ನಾನು ಕಣ್ಣಿಗೆ ಕಾಣದಂತೆ ಇದೇ ಭೂಮಿಯಲ್ಲೇ ಉಳಿದು ನಿನ್ನ ಆ ಹೆಸರನ್ನು ಕೇಳುತ್ತಿರುತ್ತೇನೆ. ಸ್ನೇಹಿತರೆ, ಗಮನಿಸಿ, ಯಾವಾಗ ನಾವು ನಮ್ಮ ಕೆಲಸವನ್ನು ಹಾಗೂ ನಮ್ಮವರನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರೀತಿಸಲು ಶುರು ಮಾಡುತ್ತೇವೋ ಆಗ ಭಗವಂತನಿಗೆ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆಯೇ ನಮ್ಮ ಕೈಬಿಡದೆ ಕಾಯುವ ದೈವಿಕ ಶಕ್ತಿಯಾಗುತ್ತದೆ. ಹಾಗಾದರೆ ಈಗಲೂ ನಮ್ಮ ನಡುವೆ ಅದೃಶ್ಯವಾಗಿರುವ ಆ ಹನುಮಂತನನ್ನು ನಾವು ಸಂಪರ್ಕಿಸುವುದು ಹೇಗೆ? ಬನ್ನಿ, ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ಪೂಜಾ ರಹಸ್ಯವನ್ನು ಈಗ ತಿಳಿಯೋಣ. ಈ ಪೂಜೆಗೆ ಬೇಕಾಗಿರುವುದು ಬಂಗಾರವಲ್ಲ, ಬೆಳ್ಳಿಯಲ್ಲ, ಕೇವಲ
ಒಂದು ವೀಳ್ಯದೆಲೆ. ಯಾಕೆ ವೀಳ್ಯದೆಲೆ ಗೊತ್ತಾ? ಅಶೋಕವನದಲ್ಲಿ ಸೀತಾಮಾತೆ ಹನುಮಂತನಿಗೆ ಆಶೀರ್ವಾದ ಮಾಡುವಾಗ ತನ್ನ ಬಳಿ ಏನೂ ಇಲ್ಲದೆ ಪಕ್ಕದಲ್ಲಿದ್ದ ವೀಳ್ಯದೆಲೆಯನ್ನೇ ತೆಗೆದು ಅವನ ತಲೆಯ ಮೇಲೆ ಇಟ್ಟಿದ್ದಳಂತೆ. ಅಂದಿನಿಂದ ಆಂಜನೇಯನಿಗೆ ಆ ಎಲೆ ಅಂದರೆ ಬಹಳ ಇಷ್ಟ. ಮಂಗಳವಾರ ಅಥವಾ ಶನಿವಾರ ಸಂಜೆ ನಿಮ್ಮ ಮನೆದೇವರ ಕೋಣೆಯಲ್ಲಿ ಒಂದು ದೀಪಕ್ಕೆ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪದ ದೀಪ ಹಚ್ಚಿ ಒಂದು ಶುದ್ಧವಾದ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಸ್ವಲ್ಪ ಸಿಂಧೂರವನ್ನು ಇಡಿ. ಅದನ್ನು ಹನುಮಂತನ ಫೋಟೋದ ಮುಂದಿಟ್ಟು ಭಕ್ತಿಯಿಂದ ಕೈಮುಗಿದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಮನಸ್ಸಿನಲ್ಲೇ ಜಪಿಸಿ. ಈ ರೀತಿ ಶರಣಾದ ಭಕ್ತನಿಗೆ ವಾಯುಪುತ್ರ ಕಾವಲಾಗಿರುತ್ತಾನೆ. ಸ್ನೇಹಿತರೆ, ಹನುಮಂತ ಎಂದರೆ ಕೇವಲ ಪುರಾಣದ ಕಥೆಯಲ್ಲ, ಅವನು ಅಂತರಂಗದಲ್ಲಿರುವ ವಿಶ್ವಾಸ ಮತ್ತು ಧೈರ್ಯ. ಕಷ್ಟಗಳನ್ನು ನೋಡಿಯ ಈ ಕಷ್ಟ ಎನ್ನುವ ಬದಲು ನನ್ನ ಜೊತೆ ಆಂಜನೇಯನಿದ್ದಾನೆ ಎಂದು ಘರ್ಜಿಸಿ. ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಜೈ ಶ್ರೀರಾಮ್ ಎಂದು ಬರೆಯಿರಿ. ಈ ಕತೆ ನಿಮಗೆ ಅಪಾರವಾದ ಧೈರ್ಯವನ್ನು ತಂದಿದೆ ಎಂದು ನಾನು ನಂಬಿದ್ದೇನೆ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.